ಹಾಯ್ ನಮಸ್ಕಾರ. ನವರಾತ್ರಿ ಹೇಗೂ ಬರ್ತಿದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ಕತೆ ತಿಳ್ಕೊಳ್ಳೋಣ. ನವರಾತ್ರಿ ಕತೆ, ದೇವಿಯ ಕತೆ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ನವರಾತ್ರಿ ಹಬ್ಬ ದೇವಿ ದುರ್ಗೆಯ ಜಯೋತ್ಸವವಾಗಿ ಆಚರಿಸ್ತಾರೆ. ಈ ಹಬ್ಬದ ಹಿಂದೆ ಒಂದು ಮಹತ್ವದ ಪೌರಾಣಿಕ ಕತೆ ಇದೆ. ಒಮ್ಮೆ ಮಹಿಷಾಸುರ ಎಂಬ ಅಸುರನು ಬ್ರಹ್ಮನಿಗೆ ತಪಸ್ಸು ಮಾಡಿ, ಯಾರು ನನ್ನನ್ನು ಕೊಲ್ಲಬಾರದು, ಕೇವಲ ಹೆಂಗಸು ಮಾತ್ರ ಕೊಲ್ಲಬೇಕಂತ ವರ ಪಡಿತಾನೆ. ಅಸುರನಿಗೆ ಆ ವರದಿಂದ ಬಹಳ ಗರ್ವದಿಂದ ಲೋಕದ ಎಲ್ಲೆಡೆ ದಾಳಿ ನಡೆಸ್ತಾ ಇರ್ತಾನೆ. ದೇವತೆಗಳನ್ನು ಕಾಡ್ತಾನೆ, ಋಷಿ ಮುನಿಗಳ ಯಾಗ ಯಜ್ಞಾನಿಗಳನ್ನು ಹಾಳು ಮಾಡ್ತಾನೆ. ಹೀಗಿರುವಾಗ ದೇವ್ರಿಗೆ ತುಂಬ ಕೋಪ ಬರುತ್ತೆ. ಎಲ್ಲ ದೇವ್ರು ಇಷ್ಟು ಕಾಟ ಕೊಡ್ತಾ ಇದ್ದಾನಲ್ಲ ಇವನು ಅಂತ ತುಂಬ ಸಿಟ್ಟು ಬರುತ್ತೆ. ಸೊ ಹಾಗಾಗಿ ಏನಾದರೂ ಉಪಾಯ ಹುಡುಕಬೇಕು ಅಂತ ಹುಡುಕುವಾಗ ಅವನ ಅಹಂಕಾರವನ್ನು ನೋಡಿದ ದೇವತೆಗಳು ವಿಷ್ಣು, ಶಿವ, ಬ್ರಹ್ಮಾದಿ ಎಲ್ಲರೂ ಸೇರಿ ತಮ್ಮ ಶಕ್ತಿಯನ್ನು ಒಟ್ಟುಗೂಡಿಸುತ್ತಾರೆ. ಆ ಶಕ್ತಿಯಿಂದ ಅದ್ಭುತವಾದ ಶಕ್ತಿ ಸ್ವರೂಪಿಣಿಯಾದ ದುರ್ಗಾದೇವಿ ಪ್ರತ್ಯಕ್ಷಳಾಗುತ್ತಾಳೆ. ಅವಳು 10 ಕೈಗಳನ್ನು ಹೊಂದಿದ್ದು, ಪ್ರತಿಯೊಂದು ಕೈಗಳಲ್ಲೂ ಶಸ್ತ್ರಾಸ್ತ್ರಗಳಿರುತ್ತವೆ. ಅವಳನ್ನು ನೋಡಿ ಮಹಿಷಾಸುರನು ಯುದ್ಧಕ್ಕೆ ಸವಾಲು ಹಾಕುತ್ತಾನೆ. 9 ದಿನಗಳ ಭಯಾನಕ ಯುದ್ಧ ನಡೆಯುತ್ತದೆ. ಕೊನೆಗೆ ದಶಮಿಯಂದು ದುರ್ಗಾದೇವಿ ಮಹಿಷಾಸುರನನ್ನು ಸಂಹರಿಸುತ್ತಾಳೆ. ಇದನ್ನು ಸ್ಮರಣಾರ್ಥಕವಾಗಿ ನಾವು ನವರಾತ್ರಿ ಹಬ್ಬವನ್ನು 9 ದಿನಗಳ ಕಾಲ ಆಚರಿಸುತ್ತೇವೆ. ಪ್ರತಿದಿನವೂ ದೇವಿಯ ವಿಭಿನ್ನ ರೂಪಗಳನ್ನು ಆರಾಧಿಸುತ್ತೇವೆ. ಮೊದಲನೇ ದಿನ ಶೈಲಪುತ್ರಿ, 2ನೇ ದಿನ ಬ್ರಹ್ಮಚಾರಿಣಿ, 3ನೇ ದಿನ ಚಂದ್ರಘಂಟ, 4ನೇ ದಿನ ಕುಷ್ಕಂಡ, 5ನೇ ದಿನ ಸ್ಕಂದಮಾತೆ, 6ನೇ ದಿನ ಕಾತ್ಯಾಯಿನಿ, 7ನೇ ದಿನ ಕಾಲರಾತ್ರಿ, 8ನೇ ದಿನ ಮಹಾರಾತ್ರಿ ಹಾಗೂ 9ನೇ ದಿನ ಸಿದ್ಧಿದಾತ್ರಿ. ಈ ಕಥೆಯ ಸಂದೇಶ: ದೇವಿ ನಮಗೆ ಧೈರ್ಯ, ಶಕ್ತಿ ಮತ್ತು ಸತ್ಯದ ಜಯವನ್ನು ಬೋಧಿಸುತ್ತಾಳೆ. ದುಷ್ಟ ಶಕ್ತಿಗಳನ್ನು ಎಷ್ಟು ಬಲವಾದರೂ ಸತ್ಯಶಕ್ತಿ ಸದಾ ಜಯಿಸುತ್ತದೆ.